ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಧುಗಿರಿಯಲ್ಲಿ ದಂಡಿನ ಮಾರಮ್ಮನ ಜಾತ್ರೆಗೆ ಬಂದಿದ್ದೀವಿ, ಹಾಗಾಗಿ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೊನೆಯ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಸರಿತಾ ಅವ್ರ ಮನೆಯಲ್ಲಿ ಇದೇ ಎಂಡು. ಆಮೇಲೆ ನಮ್ಮೂರಿಂದ ವ್ಲಾಗ್ನ ಇನ್ನು ಕಂಟಿನ್ಯೂ ಮಾಡ್ತೀನಿ. ಡೈಲಿ ಇನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಜಾತ್ರೆಗೆ ಹೋಗ್ಬಿಟ್ಟು ಬರೋಣ ಅಂತ ಈ ರೀತಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತಿದ್ದೀವಿ ನೋಡ್ರಿ. ಇಬ್ರು ಒಂದೇ ತರ ಡ್ರೆಸ್ಸಸ್ ಇವು, ತುಂಬಾ ಚೆನ್ನಾಗಿದೆ. ಏನಾದ್ರು ಎಕ್ಸ್ಪ್ಲೇನ್ ಮಾಡಿ, ಏನಕ್ಕೆ ಕರೆದಿರಿ ನಮ್ಮನ್ನ ನಿಮ್ಮ ಮನೆಗೆ? ನಾವು ಇಲ್ಲಿ ಮಧುಗಿರಿ ದಂಡಿನ ಮಾರಮ್ಮನ ಜಾತ್ರೆ ಇವತ್ತು ಬೆಳ್ಳಿ ಪಲ್ಲಕ್ಕಿ ಇದೆ, ಅದಕ್ಕೆ ನಾವು ಹೋಗೋಣ ಬನ್ನಿ, ಹೇಗಿದೆ ನೋಡ್ಕೊಂಡ್ ಬರೋಣ. ಬನ್ನಿ. ನಾನಿದು ಫಸ್ಟ್ ಟೈಮ್ ಬಂದಿರೋದು ಮಧುಗಿರಿಗೆ. ಪಾವಗಡದಲ್ಲಿದ್ರು ಮಧುಗಿರಿ ಜಾತ್ರೆ ಬಂದಿರೋದು ಫಸ್ಟ್ ಟೈಮ್, ಅದು ಸರಿತಾ ಇಂದ. ಓಕೆ, ನೋಡ್ಕೊಂಡ್ ಬರೋಣ ಬನ್ನಿ. ಓಕೆ. ಸೊ ನೋಡಿ, ಈಗ ನಾವು ಕಾರಲ್ಲಿ ಹೋಗ್ತಾ ಇದೀವಿ, ನಮ್ಮ ಅಣ್ಣವ್ರ ಕಾರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸೈಡಿಗೆ ಬಿಟ್ಬಿಟ್ಟು ಆಮೇಲೆ ನಡ್ಕೊಂಡು ಹೋಗೋದು. ಯಾಕಂದ್ರೆ ಜನ ಜಾಸ್ತಿ ಇದಾರೆ, ವೆಹಿಕಲ್ಸ್ ಬಿಡಲ್ಲ. ಹಾಗಾಗಿ ಇಲ್ಲೇ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ತೀವಿ. ಮಿಲ್ಕಿ ಹಾಯ್ ಮಾಡು. ಲೈಟ್ ಬ್ಯಾಕ್ ಸೈಡ್ ವೆಹಿಕಲ್ಸ್ ಲೈಟ್ ಲೈಟ್ ಮಾಮನ್ಗೆ ಹಾಯ್, ಹೌ ಆರ್ ಯು? ಫೈನ್ ಅನ್ನು. ಐ ಆಮ್ ಫೈನ್ ಹೇಳು ಚಿನ್ನಿ. ಸಾಕು. ಮೊಬೈಲ್ ಕಿತ್ಕಂತೀಯಾ? ಜಾತ್ರೆಗೆ ಹೋಗೋಣ? ಆಟಾಡ್ತೀಯ ನೀನಲ್ಲಿ? ಆಟಾಡ್ತೀಯಾ? ಅಲ್ಲಿ ಜಾತ್ರೆಲಿ ಆಟ ಮಾಡಂಗಿಲ್ಲ, ಕಿರ್ಚಂಗಿಲ್ಲ ರೀ. ಮಧುಮಿತನ್ ಜವಾಬ್ದಾರಿ ಫುಲ್ ನಿಂದೆ, ಈಗ್ಲೇ ಹೇಳಿದೀನಿ. ಮತ್ ಸೋನು ಮೇಲೆ ಕೂಗಾಡಂಗೆಲ್ಲ ಇಲ್ಲ. ಅವಳು ಅವು ಇವು ತಗೋಣದ್ರಲ್ಲೂ ನೋಡೋದ್ರಲ್ಲೂ ಇರ್ತಾಳೆ, ಕೂಗಾಡಂಗಿಲ್ಲ. ಇಲ್ಲ, ನಾವೆಲ್ಲ ಫುಲ್ ಬಿಸಿ. ಜುಮ್ಕಿ ಬಳೆ ಎಲ್ಲ ನೋಡೋದ್ರಲ್ಲಿ. ನೀನು ನಿಮ್ ಪಪ್ಪ ಏನಾದ್ರು ಮಾಡ್ಕೊಳ್ರಿ. ಹೌದು. ಆಮೇಲೆ ಅವಳು ಕೇಳಿದ್ದೆಲ್ಲ ಕೊಡ್ಸೋಕ್ ಹೋಗ್ಬೇಡ ನೀನು, ಗೊತ್ತಾಯ್ತಾ? ಗೊತ್ತಾಯ್ತಾ ಮಿಲ್ಕಿ? ಏನೋ ಕೇಳಂಗಿಲ್ಲ. ಓಕೆ, ಡನ್. ಲೈಟಿಂಗ್ ನಿಧಾನಕ್ಕೆ ಹೋಗ್ರಿ ಮಾಡ್ತಾರಿ. ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಈಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಒಳಗಡೆ ಅಲ್ಲೆಲ್ಲಿ ಪ್ಲೇಸ್ ಇಲ್ಲ, ದಾರಿ ಇಲ್ಲ ನಿಲ್ಸೋದಕ್ಕೆ. ಎಲ್ಲ ಫುಲ್ಲು ದೊಡ್ಡ ಜಾತ್ರೆ. ನಾವಿಲ್ಲೇ ಪಾವಗಡದಲ್ಲೇ ಇದ್ರೂ ಮಧುಗಿರಿ ಜಾತ್ರೆಗೆ, ಅಂದ್ರೆ ದಂಡಿನ ಮಾರಮ್ಮನ ಜಾತ್ರೆಗೆ ನಾವು ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಇಷ್ಟು ಚೆನ್ನಾಗಿ ಆಗುತ್ತೆ ಜಾತ್ರೆನ ನನಗೆ ಗೊತ್ತಿರಲಿಲ್ಲ. ವಿಧವಾದ ನಾನಾ ರೀತಿಯ ಡಾಲ್ಸ್ ಅಂತೆ, ಬೊಂಬೆಗಳು, ಮತ್ತೆ ನೋಡ್ತಾ ಇರ್ಬೋದು ವಾಸು, ಎಲ್ಲನೂ ಶೋ ಗಿಡಗಳಂತೆ, ಎಲ್ಲ ಬೊಕ್ಕೆಗಳು ಎಲ್ಲ ತುಂಬ ಚೆನ್ನಾಗಿತ್ತು ಹೇಳ್ರಿ. ನೋಡೋದಕ್ಕೆ ಒಂದಕ್ಕಿಂತಲೂ ಒಂದು ತುಂಬ ಚೆನ್ನಾಗಿತ್ತು. ಇವೆಲ್ಲ ಹೊಸ ಮನೆಗಳಿಗೆ, ಆ ಥರ ಕಟ್ಟಿರೋ ಮನೆಗಳಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮಂಥ ಹಳೆ ಮನೆ ಒಳಗೆ ಏನು ಇಟ್ಕೊಂಡ್ರೂ ಚೆನ್ನಾಗಿ ಕಾಣಲ್ಲ. ಅದ್ರ ಲುಕ್ಕೇ ಹೊರಟಾಗುತ್ತೆ, ಅದ್ರ ಮೇಲೆ ಇರುವಂಥ ಕಳೆನೇ ಹೊರಟಾಗುತ್ತೆ ಹಳೆ ಮನೆಗಳಲ್ಲಿ ಇಟ್ಕೊಂಡಾಗ. ಹೊಸದಾಗಿ ಕಟ್ಟಿರುವಂಥ ಮನೆಗಳು, ಈಗೆಲ್ಲ ಟ್ರೆಂಡಿಂಗ್ ಮನೆಗಳೆಲ್ಲ ಕಟ್ತಾ ಇರ್ತಾರಲ್ಲ, ಅಂಥ ಮನೆಗಳಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನೇ ಮಾತಾಡ್ತಾ ಇದ್ವಿ, ನಮ್ಮ ಹಳೆ ಮನೆಗೆ ಏನಕ್ಕೆ ಬಾ ಅಂತಂದು ಹೇಳ್ಬಿಟ್ಟು ಹಂಗೆ ಸುಮ್ಮನೆ ನೋಡ್ತಾ ಈಗ ಜಾತ್ರೆ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು, ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಯಾವಾಗಲಾದರೂ ಡೇ ಟೈಮಲ್ಲಿ, ನಾವು ಯಾವಾಗಲಾದರೂ ಬೆಂಗಳೂರು, ತುಮಕೂರು ಹಿಂಗೆ ಹೋದಾಗ ನೋಡ್ತಾ ಇದ್ದೆ ಈ ಜಾತ್ರೆ ಟೈಮಲ್ಲಿ. ಇದೇನಿದು ಇಷ್ಟು ದೊಡ್ಡ ಜಾತ್ರೆ ನಡೀತಾ ಇಲ್ಲಿ ಅಂತ ಅಂದ್ಕೊತಾ ಇದ್ದೆ ಹೊರತು ಯಾವತ್ತೂ ಬಂದು ಈ ಥರ ನೋಡಿರಲಿಲ್ಲ. ಈಗ ಸರಿತಾ ಪರಿಚಯ ಆಗಿರೋದ್ರಿಂದ, ಮಧುಗಿರಿಯಲ್ಲೇ ಇರೋದ್ರಿಂದ ಜಾತ್ರೆಗೆ ಬರಲೇಬೇಕು ಅಂತಂದು ಹೇಳ್ಬಿಟ್ಟು 2 ದಿನದ ಮುಂಚೆನೇ, ಅಂದರೆ ನಮಗೆ ಸ್ವಲ್ಪ ವೀಡಿಯೋ ಇತ್ತು ತುಮಕೂರಲ್ಲಿ, ವೀಡಿಯೋ ಪ್ರಮೋಷನ್ನು ಮತ್ತು ಕಾರ್ ಸರ್ವಿಸ್ ಎಲ್ಲ ಇತ್ತಲ್ಲ, ಅದನ್ನು ನೋಡ್ಕೊಂಡು ಊರಿಗೆ ಹೋಗಂಗಿಲ್ಲ, ಇಲ್ಲೇ ಇರಬೇಕು ನೈಟು. 2 ಡೇಸ್ ಇಲ್ಲೇ ಇದ್ದರೆ ಜಾತ್ರೆ ಮುಗಿಸ್ಕೊಂಡು ಹೋಗ್ಬೋದು ಅಂತಂದು ಹೇಳಿದ್ಲು. ಅದಕ್ಕೋಸ್ಕರ ಇಲ್ಲೇ ಇದ್ವಿ ನಾವು. ಉತ್ಸಾಹವನ್ನ ನೀಡುತ್ತೆ. ಅದೇ ತರ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಗಾಯಕಿ ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಜನ ಅಂತೂ ಸಿಕ್ಕಾಪಟ್ಟೆ ಜನ, ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು. ನಾವು ಬೆಳ್ಳಿ ತೇರಿತ್ತಲ್ಲ ಅವತ್ತಿನ ದಿನ ಬಂದಿದ್ದು. ಇಲ್ಲಿ ಅಲಂಕಾರ ಎಲ್ಲ ಮಾಡ್ತಾ ಇದ್ರು, ಡೆಕೋರೇಷನ್ ತೇರಿಗೆ. ನಾವು ಅಷ್ಟರಲ್ಲಿ ಈ ಕಡೆ ಒಂದು ಫಂಕ್ಷನ್ ನಡೀತಾ ಇತ್ತು. ಇಲ್ಲಿ ಸ್ಟೇಜ್ ಎಲ್ಲ ಹಾಕಿದಾರಲ್ಲ, ಅಲ್ಲಿ ಸಾಂಗ್ಸ್ ಎಲ್ಲ ಆಡೋದು,
ಮತ್ತು ಭರತನಾಟ್ಯಂ ಎಲ್ಲ ಪ್ರಾರ್ಥನಾ ಗೀತೆ ಎಲ್ಲ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿ ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಗಾಡಿ ಹತ್ರ ಅಲ್ಲೇ ಪಕ್ಕದಲ್ಲೇ ಇತ್ತು ಹೇಳ್ರಿ. ಅಲ್ಲೇ ಬಟರ್ ಸ್ಕಾಚ್ ಕೋನ್ ಐಸ್ ಕ್ರೀಮ್ ತೊಗೊಂಡು ತಿನ್ನೋಕ್ಕೆ ಅಂತ ತೊಗೊತಾ ಇದ್ದೀವಿ. ಇವಳು ಬಂದುಬಿಟ್ಟು ಸೋನು ನನಗೆ ಅದು ಬೇಡ, ನನಗೆ ವೆನ್ನೆಲಾ ಫ್ಲೇವರಲ್ಲಿ ಬೇಕು ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ವೆನ್ನೆಲಾ ಕೊಡಿಸಿ ಮತ್ತೆ ನಾವು ಬಟರ್ ಸ್ಕಾಚ್ ತೊಗೊಂಡ್ವಿ ಎಲ್ರೂ. ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದಿದ್ದಾಗಿರ್ಬೋದು. ಇಲ್ಲಿ ಜನ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯ್ತು. ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬ ಜನ ಸಿಕ್ಕಿದ್ರು, ಎಲ್ಲರೂ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಹಾಗೆಯೇ ಈಗ ಎಲ್ಲರೂ ನಿಂತ್ಕೊಂಡು ಈಗ ನೋಡ್ರಿ ಅವಳು ಮಿಲ್ಕಿ ಹಾಯ್ ಮಾಡ್ತಾವಳೆ, ಐಸ್ ಕ್ರೀಮ್ ತಿಂತಾನೆ. ಮೊಬೈಲ್ ಹಿಡಿದ್ಬಿಟ್ಟು ಸುಮ್ಮನೆ ಹಾಯ್ ಅನ್ನೋ ಅಂದರೆ ಸಾಕು, ಹಾಯ್ ಮಾಡ್ತಾನೇ ಇರ್ತಾಳೆ ನೋಡಿ ಕೈ ತೊಗೊಳೋ ಥರ. ಈಗ ಎಲ್ಲರೂ ಐಸ್ ಕ್ರೀಮ್ ತಿಂತ ಇದು ನಮ್ಮ ಮನೆಯವ್ರ ಪಾಪ ಸ್ವಲ್ಪ ಹಲ್ಲೋವೆ ಬಂದುಬಿಟ್ಟಿತ್ತು. ಗೊತ್ತಿಲ್ಲ ಅದೇನೋ ಒಂಥರ ಉಳ್ಕಲ್ ಥರ ಆಗಿಬಿಟ್ಟಿದೆ ದೌಡೆ ಹಲ್ಲು. ಏನು ತಿನ್ನೋಕ್ಕೂ ಆಗ್ತಿಲ್ಲ ಅವ್ರಿಗೆ ಪಾಪ. ನೈಟ್ ಟೈಮೆಲ್ಲ ಫುಲ್ಲು ನೋವು ಅಂತಾರೆ, ಟ್ಯಾಬ್ಲೆಟ್ ತೊಗೊತಾರೆ. ಇದಕ್ಕೂ ಮುಂಚೆ ಟ್ರೀಟ್ಮೆಂಟ್ ತೊಗೊಂಡಿದ್ರು ಹಾಸ್ಪಿಟ್ಲಲ್ಲಿ. ಅದು ಒಂದು 6 ಮಂತ್ಗೆ ಅಷ್ಟೇ ನಾವು ಇದು ಕೊಡೋದು, ಆಮೇಲೆ ನೆಕ್ಸ್ಟ್ ಏನಾದರೂ ಇದು ಮಾಡಿಸ್ಬೇಕು ಅಂತ ಹೇಳಿದರು. ಆದರೆ ಅದು ಟೈಮ್ ಮುಗ್ದೋಗಿದೆ, ಈಗ ಪೇಯ್ನ್ ಜಾಸ್ತಿ ಬರ್ತಾಯಿದೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನಾದರೂ ನೋಡಿಸ್ಬೇಕು ಅದು ಅಲ್ಲಿಂದು. ಆದ್ರೂ ಅವತ್ತು ನೈಟ್ ಫುಲ್ ತುಂಬ ನೋವು ಪಟ್ರೆ ರೀ, ಹಲ್ಲವು ಜಾಸ್ತಿ ಇದೆ ಅಂತಂದು. ಆಮೇಲೆ ನಾವು ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋಗ್ತಾ ಬಳೆ ಶಾಪಲ್ಲಿ ಮತ್ತು ಈ ಥರ ಇಯರಿಂಗ್ಸು ಮತ್ತು ಹೆಣ್ಮಕ್ಳಿಗೆ ಏನಂದರೆ ಜಾತ್ರೆಗೆ ಹೋಗೋದು ಇಯರಿಂಗ್ಸು ಮತ್ತು ಬಳೆ ಈ ಥರದ ಹೇರ್ ಆಕ್ಸೆಸರೀಸು ಇವೆಲ್ಲ ನೋಡೋದಕ್ಕೆ 90% ಹೆಣ್ಮಕ್ಳು ಬರೋದು. ಯಾಕಂದರೆ ಎಲ್ಲ ವೆರೈಟೀಸು ಒಂದೇ ಹತ್ರ ಸಿಗುತ್ತಲ್ಲ, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೋದು ಅಂತ. ಯಾವುದೇ ಒಂದು ಶಾಪ್ಗೆ ಹೋದ್ರೂ ಅಷ್ಟೊಂದು ವೆರೈಟೀಸ್ ಇರಲ್ಲ. ಈ ಜಾತ್ರೆಗಳಲ್ಲಂದರೆ ಒಬ್ಬೊಬ್ಬರೇ ಒಂದೊಂದು ವೆರೈಟೀಸ್ ತಂದಿಟ್ಟಿರ್ತಾರೆ. ಹಾಗಾಗಿ ನಮ್ಗೆ ಇಷ್ಟ ಆಗಿರುವಂಥ ಕಲೆಕ್ಷನ್ ಸಿಗುತ್ತೆ ಅಂತಂದು 90% ಜನ ಹೆಣ್ಮಕ್ಳು ಬರೋದು. ಬಳೆ ನೋಡ್ತಾ ಇದ್ವಿ ನಾನು ಸರಿತಾ. ಇದು ಸ್ವಲ್ಪ ದೊಡ್ಡದಾಗಿತ್ತು, ಸಿಂಗಲ್ ಬಳೆ ಹಾಕೊಳ್ಳೋಕ್ಕೆ ಚೆನ್ನಾಗಿತ್ತು ಅದು. ಆದರೆ ಅದು ಸ್ವಲ್ಪ ಬಿಗ್ ಸೈಜ್ ಇತ್ತು. ನಾವು ಚಿಕ್ಕ ಸೈಜಲ್ಲಿ ನೋಡ್ತಾ ಇದ್ವಿ. ಅದಕ್ಕೆ ಅದು ಚುಚ್ಚುತ್ತೇನೋ ಹಾಕ್ಕೊಂಡು ನೋಡು, ಮತ್ತು ಬಟ್ಟೆಗೆಲ್ಲ ಹಿಂಗೆ ಎಳೆದಾಗ ಬಂದುಬಿಡುತ್ತೆ ದಾರ ಥರ ಬಟ್ಟೆ ಅಂತಂದು ಹೇಳಿದ್ಲು ಸರಿತಾ. ಸರಿ ಅಂತಂದು ಹೇಳ್ಬಿಟ್ಟು ನಾನು ಅದನ್ನು ಕೈಗೆ ಹಾಕ್ಕೊಂಡು ನೋಡ್ತಾ ಇದ್ದೆ. ಚುಚ್ಚೋದು ಆ ಥರ ಏನೂ ಇರಲಿಲ್ಲ. ಆದರೆ 2 ಬ್ಯಾಂಗಲ್ಸ್ ಬಂದು 100 ರೂಪಾಯಿ ಹೇಳ್ತಾಯಿದ್ರು. ಆದರೆ ಅದ್ರ ಮೇಲೆ ಇರುವಂಥ ವರ್ಕ್ ಆಗಿರ್ಬೋದು, ಬೀಡ್ಸ್ ವರ್ಕು ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ರೆ ಹೇಳ್ರಿ, ಅದಕ್ಕಾದ್ರೂ ನಾವು ಅಮೌಂಟ್ ಕೊಡಲೇಬೇಕಾಗುತ್ತೆ. ಇನ್ನು ಅಲ್ಲಿಂದ ಪಾಪ ಇಲ್ಲಿ ಬಂದು ಇವ್ರು ಸೇಲ್ ಮಾಡ್ಕೊತಿದ್ದಾರೆ ಅಂದರೆ ಅವ್ರಿಗೂ ಇಷ್ಟು ಲಾಭ ಇಲ್ದಿದ್ದು ಪಾಪ ಸುಮ್ಮನೆ ಅವ್ರು ತಂದಿರೋ ರೇಟ್ಗೆ ಕೊಡೋಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಸರಿ ಅಂತ ಹೇಳ್ಬಿಟ್ಟು 100 ರೂಪಾಯಿನೇ ಕೊಟ್ಟು ಬೇರೆ ಸ್ವಲ್ಪ ಚಿಕ್ಕ ಸೈಜ್ ಅದಕ್ಕಿಂತಲೂ ಆ ಥರ ಬಳೆ ತೊಗೊಂಡೆ. ಮಿಲ್ಕಿ ಬಂದಿದ್ದ ತಕ್ಷಣ ಈ ಬಲೂನ್ ತೊಗೊಂಡ್ಲು, ನನಗೆ ಬೇಕೇ ಬೇಕಂತ ಆಟ ಹಿಡ್ದು ಅವ್ರ ಪಪ್ಪನ ಹತ್ರ ತೊಗೊಂಡ್ಲು. ಹಾಗಾಗಿ ಅದರಿಂದ ತೊಗೊಂಡು ನನ್ನ ಹೊಡಿಯೋದು, ಇಲ್ಲ ಯಾರನ್ನಾದರೂ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಹೊಡಿಯೋದು, ಈ ಥರ ಚಿಕ್ಕ ಮಕ್ಳಂದರೆ ಅದೇ ಆಟ ಅಲ್ವಾ. ಹಾಗಾಗಿ ಇನ್ನು ಅಲ್ಲಿ ತೊಗೊಂಡು ಮತ್ತು ಸ್ವೀಟ್ ಪಾಪ್ಕಾರ್ನ್ ತೊಗೊಂಡು ಅದನ್ನು ತಿಂತ ಇಲ್ಲಿ ಬಂದ್ವಿ. ಇನ್ನೊಂದು ಚೂರು ಒಳಗಡೆ ಬಂದ್ವಿ. ಇಲ್ಲೆಲ್ಲ ಎಷ್ಟು ಗೇಮ್ಸ್ ಆಟಗಳಾಗಿರ್ಬೋದು ಈ ಥರ ಎಲ್ಲ ನಾನು ಆಡೇ ಇರಲಿಲ್ಲ. ಇದು ತೂಗ್ತಾ ಇದೆ ನೋಡಿ, ಇದೇನು ಫಾಸ್ಟಾಗಿ ಇದಾಗುತ್ತೆ ಗೊತ್ತಾ, ಒಂಥರ ಭಯ ಅನಿಸುತ್ತೆ ಈಚೆ ಕಡೆಯಿಂದ ನಿಂತು ನೋಡೋರಿಗೆ. ಸೋನು ಇದ್ಲಲ್ಲ, ಇಲ್ಲ ಆಂಟಿ ನಾವು ಹತ್ತಲೇಬೇಕು, ಅದನ್ನು ಕುತ್ಕೊಳ್ಳೇಬೇಕು ಅಂದು. ನಾನಂತೂ ಫಸ್ಟ್ ಟೈಮು ಜಾತ್ರೆಯಲ್ಲಿ ಈ ಥರದ್ದೊಂದು ಇದು ಹತ್ತಿದ್ದು ಕೂತಿದ್ದು ಅಂದರೆ ನಾನು ಹುಟ್ಟಿನಿಂದ ಇದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ತುಂಬ ಭಯ ಈ ಥರದವೆಲ್ಲ ಹತ್ತಿ ನಾನು ಆಡಲ್ಲ. ನನಗೆ ತಲೆ ಸುತ್ತು ಬರೋದು ಜಾಸ್ತಿ, ವಾಮಿಟೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಆಡಲ್ಲ. ಇದಂದರೆ ಇದು ರೌಂಡ್ ಹೊಡಿಯೋದು ಆ ಥರ ಸುತ್ತೋದಲ್ವಲ್ಲ, ಸುಮ್ಮನೆ ಈ ಥರ ಹೋಗೋದು ಬರೋದು, ಈ ಥರ ಸುಮ್ಮನೆ ಜೋಕಾಲಿ ಆಡೋ ಥರ ಇರುತ್ತೆ. ನಾವು ಈಗ ಯುಗಾದಿ ಹಬ್ಬದಲ್ಲಿ ಹಗ್ಗ ಕಟ್ಕೊಂಡು ಉಯ್ಯಾಲಿ ಹೆಂಗೆ ಆಡ್ತೀವೋ ಸೇಮ್ ಅದೇ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಫೀಲ್ ಇರುತ್ತೆ ಅಂತ ಅಂದ್ಕೊಂಡು ಧೈರ್ಯ ಮಾಡಿಬಿಟ್ಟು ಈಗ ಮೇಲೆ ಹತ್ತಾ ಇದ್ದೀವಿ. ನಾನು ಸರಿತಾ ಸೋನು ಮತ್ತು ನಮ್ಮ ಮನೆಯವರು 4 ಜನ ಹೋದ್ವಿ. ಅಣ್ಣ ಬಂದುಬಿಟ್ಟು ಮಿಲ್ಕಿನ ಎತ್ಕೊಂಡು ಕೆಳಗಡೆ ಇದ್ದರು. ಇಲ್ಲಪ್ಪ ನಾನು ಬರಲ್ಲ, ನೀವೇ ಹೋಗಿ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾವು ಬಂದ್ವಿ ನೋಡ್ರಿ. ಸೊ ಬಂದಿದ್ದ ತಕ್ಷಣ ಈಗ ಎಲ್ಲರೂ ಒಟ್ಟಿಗೆ ಬಂದು ಕೂತಿದ್ದಾರೆ ಆಗಲೇ ಜನ ಎಲ್ಲನೂ. ಫಸ್ಟು ಸೋನು ಬಂದುಬಿಟ್ಟು ಮಧ್ಯ ಕೂತ್ಕೊಳ್ಳೋಣ ಇಲ್ಲಿ, ಹಿಂದೆ ಬೇಡ ಅಂತ ಹೇಳ್ತಾ ಇದ್ಲು. ಅವಳಿಗೆ ಸ್ವಲ್ಪ ಭಯ ಜಾಸ್ತಿ. ಆದರೆ ಎಲ್ಲ ಆಟನೂ ಆಡಬೇಕು ಹತ್ತಬೇಕು ಅನ್ನೋ ಒಂದು ಖುಷಿ ಇದೆ. ಆದರೆ ಅಲ್ಲಿಗೆ ಹೋಗಿದ ತಕ್ಷಣ ಭಯ ಪಟ್ಕೊಬಿಡ್ತಾಳೆ. ನಂಗೆ ಭಯ ಆಗ್ತೈತೆ, ಮಧ್ಯೆ ಬರ್ತೀನಿ, ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಮಾತಾಡ್ತಾನೆ ಇರ್ತಾಳೆ. ಆದರೂ ಇವಳು ಸರಿತಾ ಇದ್ಕೊಂಡು ಮಧ್ಯೆ ಬಿಡಲಿಲ್ಲ, ಕೊನೆಗೆ ಕೂರಿಸಿದ್ಲು. ಸ್ವಲ್ಪ ಹೊತ್ತು ಹತ್ಕೊತಾನೆ ಕೂತಿದ್ಲು ಹೇಳ್ರಿ, ನನ್ನ ಮಧ್ಯೆ ಬಿಡಲಿಲ್ಲ ಅಂತಂದು. ಹಾಗಾಗಿ ಹಂಗೆ ಕುತ್ಕೊಂಡ್ವಿ, ಮತ್ತು ಜಾಗ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ, ಏನೇನೋ ಇದು ಮಾಡಿದ್ವಿ. ಆದ್ರೂ ಅದು ಸ್ಟಾರ್ಟ್ ಆಗೋಷ್ಟರಲ್ಲಿ ಒಂದು 10 ನಿಮಿಷನೇ ಆಯಿತು. ಸೋನು ನೋಡ್ತಾ ಇರ್ಬೋದು, ಅವಳು ಥರ ಫೇಸ್ ಮಾಡಿದ್ದಾಳೆ. ಯಾಕೆಂದರೆ ಅವಳ ಮಧ್ಯೆ ಕೂರಿಸಿಲ್ಲ ಅಂತದ್ದು. ಅವರಮ್ಮ ಏನೇನೋ ತಿನ್ನೋಕ್ಕೆಲ್ಲ ಕೊಡೋಕೆ ಹೋಗ್ತಾಳೆ, ಅವಳು ಬೇಡ ಅಂತ ತಲೆ ತಿರುತ್ತಾ ಇದ್ಲು. ಚೆನ್ನಾಗಿ ಅನ್ನಿಸ್ತಿದ್ದು. ಸ್ಟಾರ್ಟ್ ಆದಮೇಲೆ ಒಂದು ಥ್ರಿಲ್ ಇರುತ್ತೆ, ನಿಜ ತುಂಬ ಚೆನ್ನಾಗಿರುತ್ತೆ. ನಾನು ಯಾರಾದರೂ ನಿಮ್ಮೂರ ಸೈಡ್ ಏನಾದರೂ ಜಾತ್ರೆಯಲ್ಲಿ ಇದು ಬಂದರೆ ಹತ್ತಿ. ಇನ್ನೊಂದು ಇದು ಈ ಥರ ತೂಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ತಕ್ಕಂತೆ ಸಾಂಗ್ಸ್ ಹಾಕ್ತಾರೆ. ಆ ಸಾಂಗ್ಸಿಂದ ಏನು ಎನರ್ಜಿ, ಏನು ಖುಷಿ ಆಗುತ್ತೆ ಅಂದ್ಕೊತೀರ ಮನಸ್ಸಿಗೆ. ನೋಡಿ ಇಲ್ಲಿ ಕೂತಿದಾರಲ್ಲ ಬ್ರದರ್, ಅವ್ರು ಮಾಸ್ಕ್ ಹಾಕ್ಕೊಂಡು ಅವರು ಆ ಥರ ಆಡಿಸೋದು ಅದನ್ನು ಆ ಕಡೆ ಈ ಕಡೆ. ಭಾಳ ನಮ್ಮ ಮನೆಯವ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿದಾರೆ ಅಲ್ಲಿ ಏನು ಮಾಡ್ತಾರೆ ಏನು ಅಂತಂದು. ಹತ್ರ ಕೂತಿದ್ರೆ ಹೇಳ್ರಿ.
ಇದೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಇರೋದು ನಮ್ಮ ಮನೆಯವರನ್ನೇ. ಕೊನೆಯದಾಗಿ ಅವರು ಒಂದು ಸ್ವಲ್ಪ ಸೆಲ್ಫಿ ತೊಗೊಂಡಿದ್ದಾರೆ ವೀಡಿಯೋನ. ಇನ್ನೇ ಸ್ಟಾರ್ಟ್ ಆಯಿತು. ದರ್ಶನ್ ಅವ್ರದ್ದು ಸಾಂಗ್ ಹಾಕಿದ್ರು. ಏನಿತ್ತು ಗೊತ್ತಾ, ಯಾವ ಸಾಂಗ್ ಅಂದರೆ ಅದು ನನ್ನ ಲೈವ್ ಇಡೋಂಗಿಲ್ಲ, ಇಲ್ಲಾಂದರೆ ಸಾಂಗ್ ಫುಲ್ ಇಟ್ಬಿಡ್ತಾಯಿದ್ದೆ. ಅದೇ ಬಸಂತಿ ಬಾ ಅದು ಯಾವುದೋ ಇದೆಯಲ್ಲ ಅದು, ಲಕ್ಸು ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಅದು ಹಾಕಿದ್ದಾರೆ. ಯಪ್ಪ ಗಂಡು ಮಕ್ಕಳೆಲ್ಲ ಏನು ಎಂಜಾಯ್ ಮಾಡ್ತಾರೆ, ಹೆಣ್ಮಕ್ಳು ಅಷ್ಟೇ. ಇವು ಆಂಟಿ ನೋಡ್ರಿ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಬಿಟ್ಟವ್ರೆ, ಅದು ತಗೋದಕ್ಕೆ ಅಷ್ಟು ಸ್ಪೀಡಾಗಿ ಹೋಗುತ್ತೆ ಹೇಳ್ರಿ. ಒಂಥರ ಭಯ ಆದಂಗೆ ಅನಿಸುತ್ತೆ. ಆದ್ರೂ ಸಾಂಗ್ ಹಾಕಿರ್ತಾರಲ್ಲ ಅದ್ರ ಮುಂದೆ ಇದೆಲ್ಲ ಹೊರಟೋಗುತ್ತೆ. ಅಷ್ಟು ಎಂಜಾಯ್ ಮಾಡಿದ್ವಿ ನಾವಂತೂ. ಸರಿತಾ ಅಂತೂ ಕೈ ತೆಗೆದು ಕುಣಿ, ಆ್ಯಕ್ಟ್ ಮಾಡು, ಕೂಗು ಅಂತ ಹೇಳ್ತಾವಳೆ. ನನಗೊಂಚೂರು ಭಯನೇ ಇತ್ತು ಮನಸ್ಸಲ್ಲಿ. ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಚೆ ಕಡೆ ನಿಂತಿರೋದು ಅಣ್ಣ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ವಿ, ಆದರೆ ಕಾಣಿಸ್ಲಿಲ್ಲ. ಯಾಕಂದರೆ ಅಷ್ಟು ಸ್ಪೀಡಾಗಿ ಆಡ್ತಾ ಇರುತ್ತೆ ಅದು. ವೀಡಿಯೋದಲ್ಲಿ ಸ್ವಲ್ಪ ನಿಧಾನ ನಿಮಗೆ ಕಾಣಿಸ್ತಾ ಇರ್ಬೋದು, ಆದರೆ ಡೈರೆಕ್ಟಾಗಿ ನೋಡಿದ್ರೆ ಫುಲ್ಲು ಸ್ಪೀಡಾಗಿ ಆಡ್ತಾ ಇರುತ್ತೆ ಅದು. ಚೆನ್ನಾಗಿತ್ತು. ನಿಮ್ಮೂರ ಸೈಡ್ ಏನಾದರೂ ಜಾತ್ರೆಯಲ್ಲಿ ಇದು ಬಂದರೆ ಕಂಪಲ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ರೌಂಡ್ ಈ ಥರ ಕೆಳಗಡೆಯಿಂದ ಮೇಲೆ ಹೋಗುತ್ತಲ್ಲ, ಅದೂ ಇತ್ತು. ಸೋನು ಅದು ಆಡೋಣ ಆಂಟಿ ಅಂತಂದು ಹೇಳ್ತಾ ಇದ್ಲು. ಆದರೆ ನನಗಿಲ್ಲಪ್ಪ, ನನಗೆ ತಲೆ ಸುತ್ತು ಬರುತ್ತೆ, ಆ ಥರ ಎಲ್ಲ ಆಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲ ಆಗಲ್ಲ ನನಗೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಆಟ ಆಡಿದ್ವಿ. ಇನ್ನೊಂದು ಸ್ವಲ್ಪ ಆಟಗಳು ಆಡಿದ್ರು ಸೋನು ಸರಿತಾ, ನಾನು ತೋರಿಸ್ತೀನಿ. ಈಗ ನೋಡ್ರಿ ನಮ್ಮ ಮನೆಯವ್ರ ಪಾಪ ಸೆಲ್ಫಿ ತೊಗೊಂಡು ನಮ್ಮ ವೀಡಿಯೋ ಎಲ್ಲ ಎಷ್ಟು ಚೆನ್ನಾಗಿ ಶೂಟ್ ಮಾಡಿ ತೋರಿಸಿದ್ದಾರೆ ನಿಮಗೆ. ಅಂದರೆ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಎಷ್ಟೇ ಜನ ಇರಲಿ, ಎಷ್ಟೇ ಜನರ ಮಧ್ಯೆ ಇರಲಿ, ವೀಡಿಯೋ ಶೂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಮನೆಯವರು. ಸೊ ಅದೊಂದು ನಾನು ಮಾಡಿರುವಂಥ ಪುಣ್ಯ. ಯಾಕಂದರೆ ಎಲ್ಲೇ ಹೋದ್ರು ಲಾಗರ್ಸ್ ಅನ್ನೋರು ಅವ್ರಿಗೊಂದು ವೀಡಿಯೋ ಶೂಟ್ ಮಾಡೋರಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಅವರೇ ಕಷ್ಟಪಡಬೇಕಾಗುತ್ತೆ. ಸೆಲ್ಫಿಯಲ್ಲಿ ತೊಗೊಳೋದು ವೀಡಿಯೋ, ಇಲ್ಲ ಬ್ಯಾಕ್ ಕ್ಯಾಮ್ರಲ್ಲಿ ತೆಗೆಯೋದು, ಒಬ್ಬರೇ ಇದು ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯವರು ಇರೋದ್ರಿಂದ ನಮಗೆ ಈ ಥರ ಒಂದು ಹೆಲ್ಪು ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮತ್ತೆ ಇಲ್ಲಿ ಇದು ಟ್ರೈನ್ ನೋಡ್ತಾ ಇರ್ಬೋದು. ಮಿಲ್ಕಿನ ಮತ್ತು ಸೋನುನ ಕೂರಿಸಿದ್ದೀವಿ. ಮಿಲ್ಕಿ ಒಬ್ಬಳೇ ಕುತ್ಕೊಳ್ಳೋ ಅಷ್ಟು ಇನ್ನೂ ದೊಡ್ಡ ಮಗು ಅಲ್ಲ, ಚಿಕ್ಕದದು. ಅದಕ್ಕೋಸ್ಕರ ಸೋನುನ ಕೂರಿಸಿದ್ದೀವಿ ಜೊತೆಯಲ್ಲಿ. ಸೋನು ಕ್ಲಾಸ್ಮೇಟ್ ನೋಡಿದ್ರಂತೆ ಯಾರೋ, ಬಂದ್ಬಿಟ್ಟು ಹೋಗಮ್ಮ ನೀನು ಇಂಥದ್ರಲ್ಲಿ ಕೂರಿಸ್ಬಿಟ್ಟಿದ್ದೆ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿ ನಗ್ತಾವ್ರಮ್ಮ ಅಂತಂದು ಹೇಳ್ತಾವಳೆ. ನನಗೆ ನಗು ಬಂದ್ಬಿಡ್ತಾವಳೆ ಹಂಗೆ ಅಂದಿದ ತಕ್ಷಣ. ಹೋಗಿ ಚಿಕ್ಕ ಮಕ್ಳು ಕುತ್ಕೊಳ್ಳೋದ್ರಲ್ಲಿ ಕುತ್ಕೊಂಡಿದ್ಯಾ ಅಂತ ಅಂದ್ಕೊತಾರಮ್ಮ ಅವರೆಲ್ಲ ನನ್ನ ಕ್ಲಾಸ್ಮೇಟ್ ನೋಡಿಬಿಟ್ಟು ಅಂತಂದು ಹೇಳ್ತಾ ಇದ್ಲು. ಮತ್ತು ಇದರಲ್ಲಿ ಕುತ್ಕೊಂಡಿದ್ದಾಳೆ ಬಂದು ಸೋನು. ನನ್ನನ್ನಂತೂ ಫುಲ್ಲು ಬಾ ಅಂದ್ಲು, ನಾನು ಹೋಗಲಿಲ್ಲ. ಇದೊಂಥರ ರೌಂಡ್ ಹೊಡಿಯುತ್ತೆ ಹೇಳ್ರಿ, ತಲೆ ಸುತ್ತು ಬಂದುಬಿಡುತ್ತೆ ನನಗೆ. ಅದಕ್ಕೋಸ್ಕರ ವಾಮಿಟ್ ಆಗುತ್ತೆ, ಮತ್ತು ನಾನು ಅಷ್ಟೇ ಎನರ್ಜಿ ಇಲ್ಲದೆ ಇರೋ ಥರ ಆಗೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು, ಇಲ್ಲ ನೀವೇ ಕೂತ್ಕೊಳ್ರಿ ಅಂತ ಇವ್ರನ್ನೇ ಕೂರಿಸಿದೀವಿ ನೋಡಿ. ಸೋನು ಮತ್ತು ಸರಿತಾ, ಅವಳು ಮಿಲ್ಕಿ, 3 ಜನ ಕೂತಿದ್ದಾರೆ. ನಾನು, ಅಣ್ಣ ಮತ್ತು ನಮ್ಮ ಮನೆಯವರು 3 ಜನ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಕವರ್ ಮಾಡ್ತಾಯಿದ್ದೀವಿ. ಜನ ಅಂತೂ ತುಂಬ ಜನ ಸೇರಿದ್ರು. ಇನ್ನೂ ನಾಳೆ ದಿನ ಅಂದರೆ ಇದು ಬೆಳ್ಳಿ ರಥದ ದಿನ ನಾವು ಬಂದಿರೋದು. ಬೆಳ್ಳಿ ತೇರ್ ದಿನ, ಅಗ್ನಿಗುಂಡದ ದಿನ ತುಂಬ ಜನ ಇರ್ತಾರಂತೆ. ಇನ್ನೂ ಅದು ನೋಡಿಲ್ಲ ನಾವು. ಬೆಳ್ಳಿ ತೇರೊಂದು ನೋಡ್ಕೊಂಡು ಬಂದಿದ್ದಾಯ್ತು. ಅಲ್ಲಿಗಿನ ನಾವು 3 ಡೇಸ್ ಆಗಿತ್ತು ಹೋಗಿ ಮಧುಗಿರಿಗೆ. ವೀಡಿಯೋ ಶೂಟು ಮತ್ತು ಇದು ಕಾರ್ ಸರ್ವಿಸ್ ಅದೆಲ್ಲ ಮುಗಿಸ್ಕೊಂಡು, ಮತ್ತು ಕೊಡಗೇನಹಳ್ಳಿ ಹತ್ರ ಸೂರ್ನಾಗೇನಹಳ್ಳಿ ಅಂತಂದು ಹೇಳ್ಬಿಟ್ಟು ನನ್ನ ಇನ್ನೊಬ್ಬ ಫ್ರೆಂಡು ಸುನೀತಾ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ವಲ್ಲ, ನಾನು ಸರಿತಾ ಅವರೆಲ್ಲರೂ. ಅದನ್ನು ಮುಗಿಸ್ಕೊಂಡು ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ನಾವು ಮೂರಿಗೆ ಹೋಗೋಷ್ಟರಲ್ಲಿ 3 ಡೇಸ್ ಕಂಪ್ಲೀಟ್ ಆಗಿತ್ತು. ಅದಕ್ಕೆ ನಾವೇನು ಅದಕ್ಕಿರಲಿಲ್ಲ. ಸೊ ಅದಕ್ಕೂ ಇದ್ದಿದ್ರೆ ಇನ್ನಷ್ಟೇ. ಅಲ್ಲಿ ಮಕ್ಕಳು ನೋಡಿದ್ರೆ ಫೋನ್ ಮಾಡ್ತಾನೆ ಇದ್ರು, ಬಾ ಅಮ್ಮ ಅಂತ. ಸರಿ ಅಂತಂದು ಹೇಳ್ಬಿಟ್ಟು ನಾನು ಇವ್ರಿಗೆ ಹೇಳಿ ಹೊರಟಿದ್ದಾಯಿತು. ಅದಕ್ಕೋಸ್ಕರ ಯಾವುದು ಅಗ್ನಿಗುಂಡದ ವೀಡಿಯೋನ ನಾನು ಶೇರ್ ಮಾಡ್ಕೊತಾ ಇಲ್ಲ. ಇದು ಬೆಳ್ಳಿ ರಥದ ದಿನ ಒಂದೇ ದಿನ, ಬೆಳ್ಳಿ ತೇರ ದಿನ ಇದ್ದಿದ್ದು. ಅದಕ್ಕೋಸ್ಕರ ಇದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಒಂದು 5-6 ರೌಂಡ್ ಹೊಡೆದ್ಬಿಟ್ಟು ಈಗ ಸರಿತಾ ಅವ್ರು ಇಳ್ಕೊತಾರೆ ನೋಡಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಥರ ಜಾತ್ರೆಗಳು ಹಿಂಗೆಲ್ಲ ಹೋದಾಗ. ನಾವು ಅಷ್ಟೇ ಚಿಕ್ಕ ಮಕ್ಕಳಿದ್ದಾಗ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅಲ್ರಿ, ಹಂಗೇ ಈಗ ಮಕ್ಕಳು ಅಷ್ಟೇ. ಸೋನು ಅಷ್ಟೇ, ಮತ್ತು ಇವಳು ಮಿಲ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೋನು ಸ್ವಲ್ಪ ವೆಯ್ಟು ಸ್ವಲ್ಪ ಇದ್ದಾಳೆ ಹೇಳ್ರಿ, ನಮಗಿಂತಲೂ ದೊಡ್ಡ ಹುಡುಗಿ ಥರ ಕಾಣ್ತಾಳೆ. ಅವಳು ಇನ್ನೂ 8th ಈಗ. ಸೊ ಹಂಗಾಗಿ ಆ ಥರ ಕಾಣ್ತಾಳೆ ಅಷ್ಟೇ. ಬೆಳವಣಿಗೆ ಚೆನ್ನಾಗಿದ್ದಾಳೆ ಅವಳು, ಅದಕ್ಕೋಸ್ಕರ ಆ ರೀತಿ ಕಾಣ್ತಾಳೆ. ಈಗ ಅಲ್ಲಿಂದ ಇನ್ನು ಕೆಳಗಡೆ ಇಳಿದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಗೇಮ್ಗೆ ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾ ಇಲ್ಲೇ ನಿಂತ್ಕೊಂಡಿವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಇನ್ನೂ ತುಂಬ ಜನ ಸಿಕ್ಕಿದ್ರು. ಎಲ್ಲರ ಜೊತೆ ಮಾತಾಡ್ತಾ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊತ. ಈ ಸಿಸ್ಟರ್ಸ್ ಅಂತೂ ನನಗೆ ಯಾವುದೋ ಅಪ್ಲೇನಹಳ್ಳಿ ಜಾತ್ರೆಗೆ ಹೋಗಿದ್ವಿ, ಅಲ್ಲಿಂದ ಸಿಗ್ತಾನೇ ಇದ್ದಾರೆ. ಅಲ್ಲಿ
ಮಧುಗಿರಿಲಿ ಒಂದು ಮದುವೆಯಲ್ಲಿ ಸಿಕ್ಕಿದ್ರು, ಮತ್ತು ಇಲ್ಲಿ ಜಾತ್ರೆಯಲ್ಲಿ ಇವ್ರದ್ದು ಮಧುಗಿರಿನೇ ಪ್ರಾಪರ್ ಬಂದುಬಿಟ್ಟು. ಏನಂದರೆ ಜಾತ್ರೆಗಳು ಇಂಥ ಟೈಮಲ್ಲೆಲ್ಲ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನನ್ನ. ಪದ್ಮಕ್ಕ ಚೆನ್ನಾಗಿದ್ದಾರಾ, ಅಣ್ಣ ಚೆನ್ನಾಗಿದ್ದಾರಾ ಅಂತಂದು ಎಲ್ಲ ಕೇಳ್ತಾ ಇರ್ತಾರೆ. ನನಗಂತೂ ತುಂಬ ಇಷ್ಟ, ತುಂಬ ಒಳ್ಳೆಯವ್ರು ಹೇಳ್ರಿ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಇವ್ರ ಬಿಹೇವಿಯರ್ ಆಗಿರ್ಬೋದು. ನೋಡಿ ಸರಿ ನಾನು ಬರ್ತೀನಿ ಅಂತಂದು ಅವ್ರು ಹೇಳಿ ಮತ್ತೆ ನನಗೆ ದೃಷ್ಟಿ ತೆಗಿತಾವ್ರು. ಆ ರೀತಿ ನನಗೊಂಥರ ನನ್ನ ಲೈಫಲ್ಲಿ ಇಷ್ಟು ದೊಡ್ಡವಳಾದ್ಮೇಲೆ ದೃಷ್ಟಿ ತೆಗೆಸ್ಕೊಂಡಿರೋದಂದರೆ ಇವ್ರ ಕೈಲೇ ಫಸ್ಟು. ಯಾವುದೇ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನನ್ನ ದೃಷ್ಟಿ ಅನ್ನೋದೆಲ್ಲ ಎಲ್ಲೂ ತೆಗ್ಸಿಲ್ಲ ನಾನು ಬುದ್ಧಿ ಬಂದಾಗಿಂದ. ಮನೆಯಲ್ಲೂ ಅಷ್ಟೇ ಅದೇನೋ ದೃಷ್ಟಿ ತೆಗೆಸ್ಕೊತಾರೆ, ದೊಡ್ಡವರಾದರೂ ತೆಗೆಸ್ಕೊತಾ ಇರ್ತಾರೆ, ನನಗೆ ಅದು ಅಭ್ಯಾಸನೂ ಇಲ್ಲ, ತೆಗೆಸ್ಕೊಂಡು ಇರಲಿಲ್ಲ. ಅವರು ದೃಷ್ಟಿ ತೆಗೆದು ನೋಡಿ ಏನೋ ಒಂಥರ ಸ್ಪೆಷಲ್ಲಾಗಿ ನನಗೆ ಖುಷಿ ಅನ್ನಿಸ್ತು ತುಂಬ. ಎಲ್ಲ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಅವರು ಅಷ್ಟೇ ತುಂಬ ಚೆನ್ನಾಗಿರಲಿ ಲೈಫಲ್ಲಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಸೊ ಅಲ್ಲಿಂದ ಇನ್ನು ನೆಕ್ಸ್ಟು ನಾನು ಸ್ವಲ್ಪ ಜನ ಸಿಕ್ಕಿದ್ರು ಇಲ್ಲಿ ಸಬ್ಸ್ಕ್ರೈಬರ್ಸು. ನೋಡಿ ಇವರು ಅಷ್ಟೇ ನಮ್ಮ ಸಬ್ಸ್ಕ್ರೈಬರು. ಸೊ ಇವ್ರದ್ದು ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ರೆ ಸರಿತಾ ಬಂದುಬಿಟ್ಟು ಇಲ್ಲಿ ಮ್ಯಾಪ್ಕಿನೆಲ್ಲ ಸೇಲ್ ಮಾಡೋರು ಬಂದಿದ್ರಲ್ರಿ, ಅವ್ರ ಹತ್ರ ಮಾತಾಡಿ ಅದನ್ನ ತೊಗೊತಾ ಇದ್ಲು. ಏನು ಯಾಕೆ ಸರಿತಾ ಅಂದರೆ ಅಮ್ಮ ಪಾಪ ಕೇಳ್ತಾನೆ ಅವಳೆ ತೊಗೊಳ್ಳಿ ಅಂತ, ಅದಕ್ಕೆ ತೊಗೊತೀನಿ ಬಿಡು ಅಂತಂದು ಹೇಳ್ಬಿಟ್ಟು ತೊಗೊತಾ ಇದ್ಲು. ಸರಿ ಆಯ್ತು ತಗೋ ಅಂತಂದು ಹೇಳ್ಬಿಟ್ಟು ಈಗ ಅಮೌಂಟ್ ಕೊಟ್ಟು ತೊಗೊತಾವಳೆ. ಏನಕ್ಕಾದ್ರೂ ಯೂಸ್ ಆಗುತ್ತೆ ಮನೇಲಿದ್ದರೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಏನಕ್ಕೆ ಈಗ ಅದು ಅಂತ ನಾನು ಕೇಳಿದ್ರೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಪದ್ಮ ಇದ್ದರೆ ಅಂತಂದು ಎಷ್ಟು ಚೆನ್ನಾಗಿ ಹೇಳ್ತಾಳೆ ನನಗೆ. ಮತ್ತು ಅಲ್ಲಿಂದ ನಾವು ಬಂದಿದ್ದು ಇನ್ನೊಂದು ಹತ್ರ ಸ್ವಲ್ಪ ಇದು ನಮ್ಮ ಮನೆಯವ್ರಿಗೆ ದಾರ ಇರಲಿಲ್ಲ, ಕೈಯಲ್ಲಿ ದಾರ ಕಿತ್ತೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಆ ಥರ ದಾರ ಕಟ್ಟಿ ಅಭ್ಯಾಸ. ನಾನೊಂದು ಅಂದರೆ ಗೋಲ್ಡ್ ಬ್ರಾಸ್ಲೆಟ್ ಕೊಡೋ ಅಷ್ಟು ನನಗಿಲ್ಲ. ಸೊ ಬೆಳ್ಳಿದೇನಾದರೂ ಬ್ರಾಸ್ಲೆಟ್ ಆ ರೀತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೇನೆ. ನೋಡೋಣ ಅದು ಯಾವ ಟೈಮಲ್ಲಿ ತೊಗೊತೀನೋ ಗೊತ್ತಿಲ್ಲ, ತೊಗೊಂಡು ಒಟ್ಟಿನಲ್ಲಿ ಕೊಡ್ತೀನಿ ನಮ್ಮ ಮನೆಯವರಿಗೆ. ಯಾಕಂದರೆ ಪಾಪ ಬರೀ ದಾರ ಕಟ್ಕೊಂಡೇ ಇರ್ತಾರೆ, ಅದು ಅಭ್ಯಾಸ ಆಗಿಬಿಟ್ಟಿತ್ತೆ. ಕೈಯಲ್ಲಿ ಏನೂ ಇಲ್ಲ ಅಂದರೆ ಅವರು ಇರಲ್ಲ, ಅದಕ್ಕೆ ಆ ದಾರ ನಾನೇ ತೊಗೊಂಡು ಕಟ್ಟೋಣ ಅಂತ ಕಟ್ಟಿದೆ. ನೆಕ್ಸ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೋ ಏನಕ್ಕಾದರೂ ಪ್ಲ್ಯಾನ್ ಮಾಡಿ ಒಂದು ಅವ್ರಿಗೆ ಗೊತ್ತಿಲ್ಲದೇ ಮೆಜರ್ಮೆಂಟ್ ಸ್ವಲ್ಪ ತಗೊಂಡು ನಾನೇ ಆ ಥರ ತಂದುಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದಾಗುತ್ತೋ ಇಲ್ವೋ ಅನ್ನೋದು. ಯಾಕಂದರೆ ಗೋಲ್ಡ್ದೇ ಮಾಡಿಸ್ಬೇಕು ಅಂತ ತುಂಬ ಆಸೆ ನನಗೆ ಬ್ರಾಸ್ಲೆಟ್. ಅವರಿಗೆ ಅಷ್ಟು ನನಗೆ ತಗೊಳ್ಳೋ ಅಷ್ಟು ಶಕ್ತಿ ಕೊಟ್ಟಿಲ್ಲ ದೇವ್ರಿನ್ನೂ, ಅದಕ್ಕೋಸ್ಕರ ಬೆಳ್ಳಿದೆ ತಂದುಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ, ಆ ಶಕ್ತಿ ಕೊಟ್ಟಾಗ ತಪ್ಪದೇ ನಮ್ಮ ಮನೆಯವ್ರಿಗೆ ಗೋಲ್ಡ್ ಬ್ರಾಸ್ಲೆಟ್ ಮಾಡಿಸ್ಕೊಡ್ತೀನಿ. ಅಲ್ಲಿಂದ ಇನ್ನು ಇಲ್ಲಿ ರಿಯಲ್ ಫಿಶ್ ಅಂದ್ಕೋಬೋದು, ಇದಷ್ಟು ಚೆನ್ನಾಗಿದೆ ಆಟಾಡೋಕ್ಕೆ ಮಕ್ಕಳಿಗೆ. ಇದನ್ನು ನೋಡ್ಕೊಂಡು ನಾವು ಮನೆ ಕಡೆ ಹೋದಾದ್ಮೇಲೆ ಸ್ವಲ್ಪ ಊಟ ಎಲ್ಲ ತೊಗೊಂಡು ಬಂದು ಹೋಟ್ಲಿಂದನೇ ಊಟ ಮಾಡಿ ಅವತ್ತು ನೈಟ್ ಮಲಗಿದ್ದು ನಾವು. ನೈಟ್ ಮಲಗಿ ಮತ್ತೆ ಮಾರ್ನಿಂಗ್ ಊರ ಕಡೆ ಹೊರಟ್ವಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ. ಥ್ಯಾಂಕ್